ಅಂದ್ರೆ ನೀವು ಶಿವಮೊಗ್ಗದಲ್ಲಿ ಇದ್ದಂಥವ್ರು, ಶಿವಮೊಗ್ಗದಲ್ಲಿ ನೀವು ಮುಂಚೆ ಎಲ್ಲ ತೋರಿಸ್ಲಿಲ್ವಾ? ಇಲ್ಲ ಮೇಡಮ್, ತೋರ್ಸಕ್ಕಾಗಿಲ್ಲ ನನಗೆ. ಅಂದ್ರೆ ನೀವು ಫಸ್ಟ್ ಟೈಮ್ ಡೈರೆಕ್ಟ್ ಆಗಿ ಇಲ್ಲಿಗೆ ಬಂದ್ರ? ಹೌದೌದು ಮೇಡಮ್. ಯಾವ ತರ ಟ್ರೀಟ್ಮೆಂಟ್ ಕೊಟ್ರು ಇಲ್ಲಿ ನಿಮ್ಗೆ? ನನಗೆ ಇಲ್ಲಿ ಅದು ಲೇಸರ್ ಟ್ರೀಟ್ಮೆಂಟ್ ಅಂದ್ರೆ ಅದನ್ನ ನನಗೆ ಈ ಪೂರ್ತಿ ಹಿಂಬದಿನಲ್ಲಿ ಜಾಸ್ತಿ ಪೇನ್ ಇತ್ತು, ಮುಂಭಾಗನೂ ಪೇನ್ ಇತ್ತು. ಸೊ ನನಗೆ ಅದು ಲೇಸರ್ ಅದೇನು ಒಂದು ಇನ್ಸ್ಟ್ರೂಮೆಂಟ್ ಇರುತ್ತಲ್ಲ, ಆ ಇನ್ಸ್ಟ್ರೂಮೆಂಟ್ ಅಲ್ಲಿ ನನಗೆ ಒಂದು ಆಲ್ಮೋಸ್ಟ್ ಒಂದು 15 to 20 ಮಿನಿಟ್ಸ್ ಅದನ್ನ ಇಡ್ತಾ ಹೋಗ್ತಾರೆ. ಯಾವುದು ಪೇನ್ ಇಲ್ಲ, ಏನಿಲ್ಲ. ನಮಗೇನು ಅದ್ರದ್ದು ಜಾಸ್ತಿ ಏನು ಫೀಲಿಂಗ್ಸ್ ಏನಾಗೋದಿಲ್ಲ, ಆರಾಮಾಗಿ ಇರ್ತೀವಿ ಮೇಡಮ್. ಓಕೆ, ನಿಮ್ಗೆ ಎಷ್ಟು ಅವಧಿ ಅಂದ್ರೆ ಎಷ್ಟು ಸಿಟ್ಟಿಂಗ್ ತಗೊಂಡ್ರು? ನನಗೆ ಒಟ್ಟು 10 ಸಿಟ್ಟಿಂಗ್ ತಗೊಂಡಿದ್ದಾರೆ ಮೇಡಮ್. ನನಗೆ 10 ಸಿಟ್ಟಿಂಗ್ ತಗೊಂಡಿದ್ದಾರೆ. 10 ಸಿಟ್ಟಿಂಗ್ ಮುಂಚೆ ಅದ್ರ ಜೊತೆಗೆ ನನಗೆ ಕೆಲವು ಇವು ನ್ಯೂಟ್ರಿಷನ್ಸ್ ಇಂಜೆಕ್ಷನ್ಸ್ ಎಲ್ಲ ತಗೊಳಕ್ಕೆ ಹೇಳಿದ್ರು ಸೈಮಲ್ಟೇನಿಯಸ್ ಆಗಿ. ಬಿಗಿನಿಂಗ್ ಅಲ್ಲೆಲ್ಲ ತಗೊಂಡೆ ಅದನ್ನ. ಆಮೇಲೆ ಅದು ಕ್ಲೋಸ್ ಆದ್ಮೇಲೆ ಒಟ್ಟು 10 ಸಿಟ್ಟಿಂಗ್ ಆಗಿದೆ ಇವಾಗ ನನಗೆ. ಆಲ್ಮೋಸ್ಟ್ 95 to 96% ಕ್ಯೂರ್ ಆಗಿದೆ ಮೇಡಮ್ ನನಗೆ ಇವಾಗ. ಈಗಂದ್ರೆ ನೀವು ನ್ಯೂಟ್ರಿಷನ್ಸ್ ಕೊಟ್ರು ಅಂತ ಹೇಳಿದ್ರಿ. ಹೌದು ಮೇಡಮ್. ನೀವು ಮುಂಚೆ ಏನೇನ್ ತಿಂತಾ ಇದ್ರಿ, ಏನೇನ್ ಊಟ ಮಾಡ್ತಾ ಇದ್ರಿ ಒಟ್ಟಾರೆಯಾಗಿ? ಹಣ್ಣಿರ್ಬೋದು ಅಥವಾ ತರಕಾರಿ ಇರ್ಬೋದು, ಅಥವಾ ರೆಗ್ಯುಲರ್ ಫುಡ್ ಹ್ಯಾಬಿಟ್ಸ್ ಏನಿತ್ತು ನಿಮ್ಗೆ? ನಿಮ್ಗೆ ಸ್ವೀಟ್ ಜಾಸ್ತಿ ತಿನ್ನುವಂತ ಹ್ಯಾಬಿಟ್ ಇರ್ಬೋದು, ಅಥವಾ ಖಾರ ಜಾಸ್ತಿ ತಿನ್ನೋ ಹ್ಯಾಬಿಟ್ ಇರ್ಬೋದು. ಅದ್ರಲ್ಲಿ ಸ್ವೀಟ್ ಜಾಸ್ತಿ ತಿಂತದೆ. ನೀವು ನೋಡಿದ್ರೆ ಅನ್ಸುತ್ತೆ ನೀವು ಸ್ವೀಟ್ ತುಂಬಾ ತಿನ್ನುವಂತ ಅಭಿರುಚಿ ಇರೋರು. ಅದೆಲ್ಲ ಕಂಟ್ರೋಲ್ ಮಾಡ್ಕೋಬೇಕಾಯ್ತಾ? ಏನೆಲ್ಲ ಚೇಂಜಸ್ ಮಾಡ್ಕೊಂಡ್ರಿ ನೀವು? ಇಲ್ಲ ಮೇಡಮ್, ಅಂದ್ರೆ ನನಗೆ ಡಾಕ್ಟರ್ ನನಗೆ ಫುಡ್ ಅಲ್ಲಿ ಯಾವುದೇ ರೆಸ್ಟ್ರಿಕ್ಷನ್ಸ್ ಏನೂ ಇದ್ದಿಲ್ಲ ನನಗೆ. ಟ್ರೀಟ್ಮೆಂಟ್ ಮಾತ್ರ ನಾನು ತಗೊಳ್ತಾ ಇದ್ದೆ. ರೆಗ್ಯುಲರ್ ಡಾಕ್ಟರ್ ಯಾವಾಗ ಹೇಳ್ತಾರೋ ಅವಾಗ ಬಂದು ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೆ. ಅದೇ ಆಲ್ಮೋಸ್ಟ್ ಒಂದು ಹಾಫ್ ಅನ್ ಅವರ್ ಒಳಗೆ ನಾನು ಟ್ರೀಟ್ಮೆಂಟ್ ಮುಗಿಯೋದು. ಅಡ್ವಾನ್ಸ್ ಆಗಿ ನನಗೆ ಇಂಥ ಟೈಮಿಗೆ ಬರೋಗೆ ಅಂತ ಹೇಳ್ತಾ ಇದ್ರು ಡಾಕ್ಟರ್. ಆಮೇಲೆ ನನಗೆ ಇವನ್ ಮೊಬೈಲ್ನಲ್ಲೂ ಸಂದೇಶ ಬರೋದು. ಹಾಗಾಗ್ಬಿಟ್ಟು ನನಗೆ ಇನ್ ಟೈಮ್ ನನಗೆ ಟ್ರೀಟ್ಮೆಂಟ್ ತಗೊಳಕ್ಕೆ ಅನುಕೂಲ ಆಗ್ತಾ ಇತ್ತು ಮೇಡಮ್. ಇವನ್ ನಾನು ಮಾರ್ನಿಂಗ್ ಟ್ರೈನಲ್ಲಿ ಬಂದ್ಬಿಟ್ಟು ಮಧ್ಯಾಹ್ನ ಟ್ರೀಟ್ಮೆಂಟ್ ತಗೊಂಡು ಮತ್ತೆ ಈವ್ನಿಂಗ್ ಟ್ರೈನಿಗೆ ವಾಪಸ್ ಹೋಗ್ತಾ ಇದ್ದೆ ಮೇಡಮ್. ನಿಮ್ಗೆ ಟ್ರಾವೆಲ್ ಮಾಡಕ್ಕೆ ಏನ್ ಟ್ರೀಟ್ಮೆಂಟ್ ತಗೊಂಡ್ಮೇಲೆ ತೊಂದರೆ ಆಗ್ತಿರ್ಲಿಲ್ಲ? ಇಲ್ಲ ಮೇಡಮ್, ನಾನು ಏನ್ ಸಮಸ್ಯೆ ಆಗಲಿಲ್ಲ. ಆಮೇಲೆ ನಾನು ಆಲ್ಮೋಸ್ಟ್ ರಜೆ ದಿವಸ ಎಲ್ಲ ಬಂದಿದ್ರಿಂದ ನನಗೇನು ನನ್ನ ಇವನ ಕೆಲಸದಲ್ಲೂ ನನಗೇನಂತ ಸಮಸ್ಯೆ ಕಾಣಲಿಲ್ಲ ಮೇಡಮ್. ಏನ್ ಕೆಲಸ ಮಾಡ್ತಿದ್ದೀರಿ ನೀವು? ನಾನು ಇಂಜಿನಿಯರ್ ಆಗಿದ್ದೀನಿ ಮೇಡಮ್ ಶಿವಮೊಗ್ಗದಲ್ಲಿ. ಇಂಜಿನಿಯರ್ ಆಗಿದ್ರೆ ನೀವು ಯಾವ ತರ ಭಾರ ಬರ್ತಾ ಇದ್ರಿ ಅಂತ? ನೀವೆಲ್ಲ ಬೇರೆಯವ್ರಿಗೆ ಕೆಲಸ ಮಾಡಿಸೋಂತವ್ರು, ಯಾವ ತರ ಭಾರ ಯಾವ್ದ್ರಿಂದ ಬಂತದ್ದು? ಬಿಗಿನಿಂಗ್ ಅಲ್ಲಿ ನಾವೆಲ್ಲ ಎಕ್ಸಿಕ್ಯೂಷನ್ ನಲ್ಲಿ ಇರ್ತೀವಿ ನಾವು. ಸೊ ಸೈಟ್ ಅಲ್ಲಿ ಹೋಗ್ಬೇಕಾಗುತ್ತೆ. ಸೈಟ್ ಅಲ್ಲಿ ಒಂದೇ ಕಡೆ ನಿಲ್ಲಕ್ಕಾಗೋದಿಲ್ಲ, ಯಾಕಂದ್ರೆ ಅಲ್ಲಿ ಇಲ್ಲಿ ಓಡಾಡ್ತಾ ಇರ್ಬೇಕಾಗುತ್ತೆ. ಆಮೇಲೆ ಸ್ಟ್ರೆಸ್ ಇರುತ್ತೆ ನಮಗೆ, ಯಾಕಂದ್ರೆ ವರ್ಕರ್ಸ್ ಅವನ್ನೆಲ್ಲ ಮೊಬಿಲೈಸ್ ಮಾಡ್ಬೇಕಾಗುತ್ತೆ. ವರ್ಕ್ ಯಾವುದೇ ಕಾರಣಕ್ಕೂ ಹ್ಯಾಂಪರ್ ಆಗದೆ ನಾವು ನೋಡ್ಕೋಬೇಕಾಗುತ್ತೆ. ಹಾಗಾಗಿ ಸ್ಟ್ರೆಸ್ ಜೊತೆಗೆ ನಮ್ಮ ಓಡಾಟನೂ ಜಾಸ್ತಿ ಇರುತ್ತೆ. ಆಮೇಲೆ ಬೆಳಗಿಂದ ಸಂಜೆವರೆಗೂ ನಾವು ಹೆಚ್ಚು ಕಡಿಮೆ ನಿತ್ಯ ಕೆಲಸ ಮಾಡ್ತಾ ಇರ್ಬೇಕು ಸೈಟಲ್ಲಿ ಇದ್ದಾಗೆಲ್ಲ. ಸುಮಾರು ನಿಮ್ಗೆ ಪೇನ್ ಬಂದು ಎಷ್ಟು ದಿನ ಅಥವಾ ಎಷ್ಟು ತಿಂಗಳು, ಎಷ್ಟು ವರ್ಷ ಆದ್ಮೇಲೆ ಟ್ರೀಟ್ಮೆಂಟ್ ಬಂದ್ರಿ ನೀವು? ಅದು ಪೇನ್ ಆಗಿ ಆಲ್ಮೋಸ್ಟ್ 2.5 years ಮೇಲೆ ನಾನು ಟ್ರೀಟ್ಮೆಂಟ್ಗೆ ಬಂದೆ. 2.5 years. ಅದು ಬಿಗಿನಿಂಗ್ ನಂಗೆ ಜಾಸ್ತಿ ಅನಿಸ್ಲಿಲ್ಲ. ಅದು ಕ್ರಮೇಣ ಯಾವಾಗ ಜಾಸ್ತಿ ಆಯ್ತೋ ಆಮೇಲೆ ಅದೇ ಇವ್ರದ್ದು ಒಂದು ತಮ್ಮ ವಾಹಿನಿನಲ್ಲಿ ಇವ್ರೊಂದು ಕಾರ್ಯಕ್ರಮ ಮಾಡಿದ್ನು. ಸೊ ನನಗೆ ಒಂದು ಗ್ಯಾರಂಟಿ ಅನಿಸ್ತು. ಸೊ ಇದೇ ತರ ಟ್ರೀಟ್ಮೆಂಟ್ ತಗೋಬಹುದು ಅನ್ನೋ ಒಂದು ಆತ್ಮವಿಶ್ವಾಸ ಬಂದಿದ್ದಕ್ಕೆ ಬಂದೆ ಮೇಡಮ್ ಟ್ರೀಟ್ಮೆಂಟ್. ಉಪ್ಪಿನ ಶಾಖ ಕೊಟ್ಕೊಳ್ಳೋದು, ಬಿಸಿನೀರಿನ ಶಾಖ ಕೊಟ್ಕೊಳ್ಳೋದು ಮಾಡಿದ್ರೆ ತಗೊಳ್ತಾ ಇದ್ದೆ ಮೇಡಮ್. ಜೊತೆಗೆ ಸ್ವಲ್ಪ ಪೇನ್ ಕಿಲ್ಲರ್ನು ಹಚ್ಕೊಳ್ತಾ ಇದ್ದೆ. ಬಟ್ ಆದ್ರೂ ಅದು ಇದಾದ್ಮೇಲೆ ನಾನು ಒಂಥರ ಪರ್ಮನೆಂಟ್ ಕ್ಯೂರ್ ಆದ ಅನುಭವ ಆಗ್ತಾ ಇದೆ. ಯಾಕಂದ್ರೆ ನೀವು ಆರಾಮಾಗಿದ್ದೀರಾ? ನಿಮ್ಗೆ ತೊಂದರೆ ಇಲ್ಲ? ಸೈಡ್ ಎಫೆಕ್ಟ್ಸ್ ಆಗಿಲ್ಲ? ಇಲ್ಲ ಮೇಡಮ್, ಯಾವ ಸೈಡ್ ಎಫೆಕ್ಟ್ಸ್ ಇಲ್ಲ. ಆಮೇಲೆ ನನಗೇನು ಮುಂಚೆ ಯಾವ ತರ ಇದ್ದ ನಾನು ನಾರ್ಮಲ್ ಆಗಿದ್ದೀನಿ. ಮುಂಚೆ ಎಲ್ಲ ನನಗೆ ಆಕ್ಚುಲಿ ಸ್ಟೆಪ್ಸ್ ಎಲ್ಲ ಹತ್ತದ ಬಹಳ ಇಷ್ಟ. ಯಾವ್ದೇ ದೊಡ್ಡ ಬಿಲ್ಡಿಂಗ್ ಹೋದ್ರು 4-5 ಮಾಡಿದ್ರು ಕೂಡ ನಾನು ಹತ್ತಂತದೇ ನಾನು ಒಂದು ರೂಢಿ ಮಾಡ್ಕೊಂಡಿದ್ದೆ. ಈ ಮಧ್ಯದಲ್ಲಿ ಸ್ವಲ್ಪ ನನಗೆ ಸಮಸ್ಯೆ ಆಗಿತ್ತು. ಈಗ ಮತ್ತೆ ಅದೇ ತರ ನಾನು ಖಂಡಿತ ಹತ್ತಾ ಇದ್ದೀನಿ. ನಾರ್ಮಲ್ ಆಗಿದ್ದೀನಿ. ಮತ್ತೆ ಅವ್ರು ಪೇನ್ ಕಿಲ್ಲರ್ ತಗೋತಾ ಇದ್ದೆ ಅಂತ ಹೇಳಿದ್ರು. ಈ ಕೋಲ್ಡ್ ಲೇಸರ್ ಟ್ರೀಟ್ಮೆಂಟ್ ಅಲ್ಲಿ ನೀವು ಮೆಡಿಸಿನ್ ಕೂಡ ಕೊಡ್ತೀರಾ? ಮೆಡಿಸಿನ್ ಅಂದ್ರೆ ಯಾವುದೇ ತರ ಪೇನ್ ಕಿಲ್ಲರ್ಸ್ ನಾವು ಕೊಡೋಕೆ ಹೋಗೋದಿಲ್ಲ. ಇದು ಬಂದು ಮೇನ್ಲಿ ನ್ಯೂಟ್ರಿಷನ್, ಮಲ್ಟಿವಿಟಮಿನ್ ಟ್ಯಾಬ್ಲೆಟ್ಸ್ ಆಗಿರ್ಬೋದು, ಪ್ರೋಟೀನ್ಸ್ ಇರ್ಬೋದು. ಸೊ ಈ ತರದ ಒಂದು ಕೊಡ್ತೇವೆ, ಬಿಟ್ರೆ ಯಾವುದೇ ತರ ಪೇನ್ ಕಿಲ್ಲರ್ ಕೊಡೋದಿಲ್ಲ. ಯಾಕಂದ್ರೆ ಪೇನ್ ಕಿಲ್ಲರ್ ಕೊಟ್ಟಾಗ ಅವ್ರು ಅದೇ ತರ ಅಳವಡಿಸ್ಕೊಂತ ಹೋಗ್ತಾರೆ. ಸೊ ಇದು ಬಂದು ಬೇರೆ ಆರ್ಗನ್ಸ್ ಮೇಲೆ ಅಡ್ವರ್ಸ್ ಎಫೆಕ್ಟ್ ಆಗುತ್ತೆ. ಕಿಡ್ನೀಸ್ ಆಗಿರ್ಬೋದು, ಇಲ್ಲ ಕಾರ್ಡಿಯೋವ್ಯಾಸ್ಕ್ಯುಲರ್ ಸಿಸ್ಟಮ್, ಹಾರ್ಟ್ ಅಲ್ಲಿ ಪ್ರಾಬ್ಲಮ್ ಆಗಿರ್ಬೋದು, ಲಿವರ್ ಡ್ಯಾಮೇಜ್ ಮಾಡೋ ತರ ಆಗಿರ್ಬೋದು. ಸೊ ಈ ತರ ಒಂದು ಎಫೆಕ್ಟ್ ಕಾಣಿಸ್ಕೊಳತ್ತೆ. ಪೇನ್ ಕಿಲ್ಲರ್ಸ್ ಅವಾಯ್ಡ್ ಮಾಡಿದ್ರೆ ಬೆಟರ್. ಯೂಶಲಿ ನಾವು ಕೊಡೋದಿಲ್ಲ. ಎಷ್ಟು ಅವಧಿ, ಎಷ್ಟು ಸಿಟ್ಟಿಂಗ್ಸ್ ತಗೊಂಡ್ರಿ ಸತೀಶ್ ಚಂದ್ರ ಅವರೇ ನೀವು? ಒಟ್ಟು 10 ಸಿಟ್ಟಿಂಗ್ಸ್ ತಗೊಂಡಿದ್ದೀನಿ ಮೇಡಮ್ ನಾನೀಗ ಇದುವರೆಗೂ. 56 ವರ್ಷಕ್ಕೆ ಅವ್ರಿಗೆ ಬಂದಿದ್ದಕ್ಕೆ 10 ಸಿಟ್ಟಿಂಗ್ ಕೊಟ್ಟಿದ್ದೀರಾ. ಬೈ ಚಾನ್ಸ್ ಒಂದು 30-35 years ಆತರ ಎಲ್ಲ ಬಂದ್ರೆ ಅದು ಸಿವಿಯಾರಿಟಿ ನೋಡ್ಕೊಂಡು ಸಿಟ್ಟಿಂಗ್ ಡಿಸೈಡ್ ಮಾಡ್ತೀರಾ ಹೇಗೆ? ಖಂಡಿತವಾಗ್ಲೂ. ಯಾಕಂದ್ರೆ ಸಿವಿಯಾರಿಟಿ ಈಗ
35 ವರ್ಷದಲ್ಲಿರೋರಿಗೂ ಬಂದು ಬಹಳ ಸಿವಿಯರಿಟಿ ಇರುತ್ತೆ. ಯಾಕಂದ್ರೆ ಅಥ್ಲೆಟಿಕ್ಸ್ ಅಂತ ಇಟ್ಕೊಳ್ಳಿ, ಒಂದು 35 ಏಜ್ ಒಂದು ಪರ್ಸನ್ಗೆ ಅಥ್ಲೆಟಿಕ್ ಅವ್ರ ಕೆಲಸ, ಸೊ ಅವ್ರಿಗೆ ಬಂದು ಜಾಸ್ತಿ ಮಂಡಿ ನೋವು. ಯಾಕಂದ್ರೆ ರಿಪೀಟೆಡ್ ಆಗಿ ಅವರು ನೀಲಿಂಗ್, ಸ್ಕ್ವಾಟಿಂಗ್ ಇದೆಲ್ಲ ಮಾಡ್ತಾ ಇರೋವಾಗ ಏನಾಗುತ್ತೆ, ಅವರಲ್ಲಿ ಜಾಸ್ತಿ ಸವಿತಾ ಬರುತ್ತೆ. ಸೊ ಅಂತವರಿಗೆ ಕೂಡ ಅದರ ಸಿವಿಯರಿಟಿ ಮೇಲೆನೆ ಡಿಸೈಡ್ ಮಾಡ್ಬೇಕು ಹೊರತು ಏಜ್ ಫ್ಯಾಕ್ಟರ್ ಮೇಲೆ ನಾವು ಡಿಸೈಡ್ ಮಾಡ್ಲಿಕ್ಕೆ ಆಗೋದಿಲ್ಲ.